ಬೋರ್ಡ್ ಪೇಪರ್ ಅನ್ನ ಹೇಗೆ ಸೆಟ್ ಮಾಡ್ತಾರೆ, ಯಾವ ಯಾವ ಕ್ವಶನ್ಸ್ ಗಳನ್ನ ಇನ್ಕ್ಲೂಡ್ ಎಲ್ಲಿಂದ ಮಾಡ್ತಾರೆ, ನಿಮಗೂ ಆ ಡೌಟ್ ಇದೆಯಾ? ಈ ವಿಡಿಯೋವನ್ನ ಎಂಡ್ ತನಕ ನೋಡಿ ನೀವೇ ಲಾಸ್ಟ್ ಅಲ್ಲಿ ಹೇಳ್ತೀರಾ ಸರ್ ನಾನು ಸಹ ಬೋರ್ಡ್ ಪೇಪರ್ ಅನ್ನ ಸೆಟ್ ಮಾಡ್ತೇನೆ ಅಂತ. ಲೆಟ್ಸ್ ಸ್ಟಾರ್ಟ್. ಮಕ್ಕಳೇ, ಪರೀಕ್ಷೆ ಅಂತ ಕಮೆಂಟ್ ನಲ್ಲಿ ಹಾಕಿ. ಯಾಕಂದ್ರೆ ನಾವು ಪರೀಕ್ಷೆ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದಾಗ ಒಂದೇ ಮೋಟಿವ್ ಇತ್ತು, ಅದೇನಂದ್ರೆ ಪರೀಕ್ಷೆಗಳನ್ನ ಸೆಲಿಬ್ರೇಷನ್ ಮಾಡಬೇಕು, ಪರೀಕ್ಷೆಗಳನ್ನ ಈಸಿ ಮಾಡಬೇಕು ಅಂತ. ಹೀಗಾಗಿ ಅದೇ ಸೆಲಿಬ್ರೇಷನ್ ಈಸಿ ನೋಟ್ ನಲ್ಲಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ಅನ್ನ. ಎಲ್ರು ಪರೀಕ್ಷೆ ಅಂತ ಕಮೆಂಟ್ ಅಲ್ಲಿ ಹಾಕಿದ್ದೀರಾ ಅನ್ಕೊಳ್ತೇನೆ. ಲೆಟ್ಸ್ ಗೋ. ಫಸ್ಟ್ ಟ್ರೂತ್ ಅಬೌಟ್ ಬೋರ್ಡ್ ಪೇಪರ್ಸ್ ಏನಾಗಿದೆ? ಬೋರ್ಡ್ ಪೇಪರ್ಸ್ಗಳು ರ್ಯಾಂಡಮ್ ಆಗಿರಲ್ಲ, ಅವು ಕೇರ್ಫುಲಿ ಡಿಸೈನ್ಡ್ ಆಗಿರುತ್ತೆ ಚೆಕ್ ಮಾಡ್ಲಿಕ್ಕೆ. ಬೋರ್ಡ್ ನಲ್ಲಿ ಬರುವಂತಹ ಒಂದೊಂದು ಕ್ವಶನ್ಗೂ ಸಹ ಅದು ಯಾಕೆ ಬಂತು ಅಂತ ಅವರು ಸೆಟ್ ಮಾಡಿದವ್ರು ಹೇಳ್ಬೇಕಾಗತ್ತೆ. ಬ್ಲೂ ಪ್ರಿಂಟ್ ನ ಮಾರ್ಕ್ಸ್ ನ ವೇಟೇಜ್ ಅನುಸಾರ ಇದೆಯೋ, ಇದು ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಆಗುವಂತಹ ಕ್ವಶನ್, ಈ ಟೆಕ್ಸ್ಟ್ ಬುಕ್ ನಲ್ಲಿ ಇದೆಯೋ ಆ ಕ್ವಶನ್, ಈ ಎಲ್ಲಾ ಪಾಯಿಂಟ್ಸ್ ಗಳು ಫ್ಯಾಕ್ಟರ್ಸ್ ಗಳು ಮ್ಯಾಟರ್ ಆಗತ್ತೆ. ಹೀಗಾಗಿ ಬೋರ್ಡ್ ಪೇಪರ್ ಅನ್ನೋದು ಯಾವುದೋ ಒಂದು ರ್ಯಾಂಡಮ್ ಶೀಟ್ ಅಲ್ಲ, ಅದು ಕೇರ್ಫುಲಿ ಡಿಸೈನ್ ಮಾಡಿರುವಂತಹ ಒಂದು ಪೇಪರ್ ಆಗಿದೆ. ಏನ್ ಚೆಕ್ ಮಾಡತ್ತೆ ಅದು? ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ ಇಲ್ವೋ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ನಲ್ಲಿ ಯಾವುದೋ ಒಂದು ವಾರ್ ನ ಬಗ್ಗೆ ಕೇಳ್ತಾರೆ, ಯಾಕಂದ್ರೆ ಆ ಒಂದು ಯುದ್ಧ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ನಿಮ್ಮ ನಾಲೆಜ್ ಅನ್ನ ಚೆಕ್ ಮಾಡತ್ತೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕೋರ್ ನಾಲೆಜ್. ಹಾಗೆ ಯಾವುದೋ ಒಂದು ಮ್ಯಾಥ್ಸ್ ನ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ಮೇಲೆ ಅದರ ಮುಖಾಂತರ ಅವ್ರು ಚೆಕ್ ಮಾಡ್ತಾರೆ, ಅಲ್ಲಿರುವಂತಹ ಥೇರಮ್ ನಿಮಗೆ ಅರ್ಥ ಆಗಿದೆಯೋ ಇಲ್ವೋ, ಅಲ್ಲಿರುವಂತಹ ಫಾರ್ಮುಲಾ ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ. ಸೈನ್ಸ್ ನ ಡಯಾಗ್ರಾಮ್ಸ್ ಗಳ ಮುಖಾಂತರ ಅರ್ಥ ಮಾಡ್ಕೊಳ್ತಾರೆ. ಆ ಒಂದು ಡಯಾಗ್ರಾಮ್ ನಲ್ಲಿ ಇರುವಂತಹ ಪಾರ್ಟ್ಸ್ ಗಳು ಎಲ್ಲೆಲ್ಲಿ ಬರ್ತಾ ಇವೆ, ಅವುಗಳಿಂದ ಅವುಗಳ ಫಂಕ್ಷನ್ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ, ಅಥವಾ ಆ ಡಯಾಗ್ರಾಮ್ಸ್ ನಿಂದ ಹೇಗೆ ಆ ಒಂದು ಅಂಗ ಕೆಲಸ ಮಾಡ್ತಾ ಇದೆ ಅಂತ. ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗತ್ತೆ. ಅಪ್ಲಿಕೇಶನ್ ಆಫ್ ನಾಲೆಜ್ ನೀವು ನೋಡ್ತಾ ಇರಬಹುದು, ಸೈನ್ಸ್ ನಲ್ಲಿ ಬಹಳಷ್ಟು ಅಪ್ಲಿಕೇಶನ್ ಕ್ವಶನ್ಸ್ ಗಳು ಬರುತ್ತೆ. ಹಾಗೆ ಮ್ಯಾಥ್ಸ್ ನಲ್ಲೂ ಸಹ ಒಂದೊಂದ್ಸಲ ಕ್ವಶನ್ಸ್ ಗಳ ಹಿಂದೆ ಮುಂದೆ ಮಾಡಿ ಕೇಳ್ತಾರೆ. ಯಾಕೆ? ನಿಮ್ಗೆ ಗೊತ್ತಿರಬಹುದು ಇನ್ಫಾರ್ಮೇಶನ್, ಬಟ್ ಅದನ್ನ ಅಪ್ಲೈ ಮಾಡ್ಲಿಕ್ಕೆ ನಿಮಗೆ ಬರುತ್ತಾ? ಫಾರ್ ಎಕ್ಸಾಂಪಲ್ ಪೆನ್ ಬರೆಯುತ್ತೆ ಅಂತ ಗೊತ್ತು, ಆದ್ರೆ ಅದೇನಾದ್ರೂ ಡ್ರಾಯಿಂಗ್ ಮಾಡ್ಬೇಕಂದ್ರೆ ಪೆನ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅದು ಇಂಪಾರ್ಟೆಂಟ್ ಆಗತ್ತೆ, ಅದು ಅಪ್ಲಿಕೇಶನ್ ಆಗತ್ತೆ. ಸೊ ರಿಯಲ್ ವರ್ಲ್ಡ್ ನಲ್ಲಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಸೋಷಿಯಲ್ ಸೈನ್ಸ್ ನಲ್ಲಿ ಯಾವುದೋ ಒಂದು ಜಿಯೋಗ್ರಫಿ ಅಥವಾ ಸೋಷಿಯಾಲಜಿ ಒಂದು ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ, ಯಾಕೆ? ಅಥವಾ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಬರೋದಾದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ ತುಂಬಾ ಇಂಪಾರ್ಟೆಂಟ್, ಯಾಕೆ ಅಂತ ಪ್ರಶ್ನಿಸ್ತಾರೆ. ಯಾಕೆ ಆ ಕ್ವಶನ್ ಅನ್ನು ಕೇಳ್ತಾರೆ? ಯಾಕಂದ್ರೆ ನಮ್ಮ ನಿಜ ಜೀವನದಲ್ಲೂ ಸಹ ಆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ದೊಡ್ಡ ಪಾರ್ಟ್ ಅನ್ನ ಪ್ಲೇ ಮಾಡುತ್ತೆ. ನಿಮಗೆ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಪ್ರಬಂಧವನ್ನ ಬರೀರಿ ಅಂತ ಕೇಳ್ತಾರೆ, ಯಾಕಂದ್ರೆ ಇಂದಿನ ಡೇ ಅಂಡ್ ಏಜ್ ನಲ್ಲಿ ಅದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಆಗಿದೆ. ಕ್ರೀಡೆಗಳ ಮಹತ್ವದ ಬಗ್ಗೆ ಕೇಳ್ತಾರೆ. ಇವೆಲ್ಲವೂ ನಿಮ್ಮ ನಿಜ ಜೀವನದಲ್ಲೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹದ್ದು. ರೈಟಿಂಗ್ ಎಬಿಲಿಟಿ, ನನಗೆ ಕಾನ್ಸೆಪ್ಟ್ಸ್ ಗಳು ಗೊತ್ತು, ಆದ್ರೆ ಅದನ್ನ ಬರೆದು ಮುಂದೆ ಯಾರಿದ್ದಾರೋ ಚೆಕ್ ಮಾಡ್ತಾ ಇದ್ದಾರೋ ಅವರಿಗೆ ಅರ್ಥ ಮಾಡುವಂತ ಕೆಪಾಸಿಟಿ ನನಗಿದೆಯಾ? ಇದು ಇಂದಿನ ಡೇ ಅಂಡ್ ಏಜ್ ನಲ್ಲಿ ನೋಡೋದಾದ್ರೆ ಎಲ್ಲಾ ಕಡೆ ಇಮೇಲ್ಸ್ಗಳು, ಮೆಸೇಜಸ್ಗಳೇ ನಡೀತಾ ಇವೆ. ಹೀಗಿರ್ಬೇಕಾದ್ರೆ ನೀವು ಬರೆದಿರುವಂತಹದ್ದು ಮುಂದವರಿಗೆ ತಿಳಿತಾ ಇದೆಯೋ ಇಲ್ವೋ, ನೀವು ಕರೆಕ್ಟ್ ಆಗಿ ಪಾಯಿಂಟ್ಸ್ ಗಳನ್ನ, ಸೆಂಟೆನ್ಸ್ ಗಳನ್ನ ಫಾರ್ಮ್ ಮಾಡ್ಲಿಕ್ಕೆ ಆಗ್ತಾ ಇದೆಯೋ ಇಲ್ವೋ ಅಂತ ಬೋರ್ಡ್ನವರು ಚೆಕ್ ಮಾಡ್ಲಿಕ್ಕೆ ಬಯಸ್ತಾರೆ. ಟೈಮ್ ಮ್ಯಾನೇಜ್ಮೆಂಟು, ಆ ಒಂದು 3 ತಾಸಿನಲ್ಲಿ ನೀವು ಆ 80 ಮಾರ್ಕ್ಸು ನ ಪೇಪರ್ ಅನ್ನ ಎಷ್ಟು ಕರೆಕ್ಟ್ ಆಗಿ ಬರಿತೀರಾ, ಯಾವ ಸೆಕ್ಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಸ್ಟಕ್ ಆದ್ರೆ ಹೇಗೆ ಮುಂದೆ ಹೋಗ್ತೀರಾ, ಎಲ್ಲವನ್ನು ಅಟೆಂಪ್ಟ್ ಮಾಡ್ತೀರಾ, ಅದನ್ನು ಸಹ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಚೆಕ್ ಮಾಡ್ತಾರೆ. ಸೊ ಯಾರೇ ಬೋರ್ಡ್ ಪೇಪರ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಈ 4 ಥಿಂಗ್ಸ್ ಗಳನ್ನ ಚೆಕ್ ಮಾಡ್ತಾರೆ ನಿಮ್ಮಲ್ಲಿ. ಓಕೆನಾ? ನೆಕ್ಸ್ಟ್, ಯಾರು ಬೋರ್ಡ್ ಪೇಪರ್ ಅನ್ನ ಸೆಟ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಇರುವಂತಹ ಟೀಚರ್ಸ್ ಇರಬಹುದು,
ಹಾಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಸೋಷಿಯಲ್ ಸೈನ್ಸ್ ಅಲ್ಲಿ ಇರ್ಬೋದು, ರಿಸ್ಪೆಕ್ಟೆಡ್ ಫೀಲ್ಡ್ಸ್ ಗಳಿರುವಂತಹ ಎಕ್ಸ್ಪರ್ಟ್ಸ್ಗಳು ಸೆಟ್ ಮಾಡ್ತಾರೆ. ಬೋರ್ಡ್ ಓರಿಯೆಂಟೆಡ್ ಪೇಪರ್ ಸೆಟ್ಟರ್ಸ್, ಇವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಬೋರ್ಡ್ನ ಪೇಪರ್ ಅನ್ನ ಸೆಟ್ ಮಾಡೋದು. ಆ ರೀತಿಯ ಟೀಚರ್ಸ್ಗಳು ಸೆಟ್ ಮಾಡ್ತಾರೆ. ಯಾರಿಗೆ ಟೆಕ್ಸ್ಟ್ ಬುಕ್ ಗೊತ್ತಿದೆಯೋ, ಯಾರಿಗೆ ಬ್ಲೂ ಪ್ರಿಂಟ್ ಗೊತ್ತಿದೆಯೋ, ಯಾರಿಗೆ LBA ಗೊತ್ತಿದೆಯೋ, ಸಿಲೆಬಸ್ ಗೊತ್ತಿದೆಯೋ ಅವರೇ ಸೆಟ್ ಮಾಡ್ತಾರೆ. ಸೊ ಅವರ ಕೆಲಸ ಏನಾಗಿರುತ್ತೆ, ಫೇರ್ನೆಸ್. ನಾವು ಕೊಡುವಂತಹ ಕ್ವಶನ್ಸ್ಗಳು ಸಿಲೆಬಸ್ಗೆ ಹಾಗೆ ವಿದ್ಯಾರ್ಥಿಗಳಿಗೆ ಫೇರ್ ಆಗಿರಬೇಕು. ಮೋಸ ಅನಿಸ್ಬಾರ್ದು ಯಾರಿಗೂ. ಬ್ಯಾಲೆನ್ಸ್ ಡಿಫಿಕಲ್ಟಿ, 80 ಮಾರ್ಕ್ಸ್ನ ಪೇಪರ್ ಅನ್ನ ಸೆಟ್ ಮಾಡ್ತಾ ಇದ್ದೇನೆ ಅಂದಮೇಲೆ ಅದರಲ್ಲಿ ಈಸಿ, ಮೀಡಿಯಮ್ಮು, ಡಿಫಿಕಲ್ಟು ಈಕ್ವಲ್ ಇರಬೇಕು, ಅಥವಾ ಈಸಿ ಸ್ವಲ್ಪ ಹೆಚ್ಚಿಗೆ ಇರಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸಹ ನ್ಯಾಯಯುತವಾದ ಚಾನ್ಸ್ ಸಿಗಬೇಕು ಪಾಸ್ ಆಗ್ಲಿಕ್ಕೆ. ಕವರೇಜ್ ಆಫ್ ದ ಸಿಲೆಬಸ್, 33 ಚಾಪ್ಟರ್ನಲ್ಲಿ ನಾನು 10 ಚಾಪ್ಟರ್ನಿಂದ ಎಲ್ಲ ಕ್ವಶನ್ ಕೊಡ್ತೇನೆ, ಉಳಿದ 23 ಚಾಪ್ಟರ್ನಿಂದ ಒಂದು 10 ಮಾರ್ಕ್ಸ್ 15 ಮಾರ್ಕ್ಸ್ ಕೊಡ್ತೇನೆ ಅಂದ್ರೆ ಅದು ಏನಾದ್ರೂ ಬ್ಯಾಲೆನ್ಸ್ ಆಗತ್ತಾ ಅಥವಾ ಕವರೇಜ್ ಆಗತ್ತಾ ಪೂರ್ತಿ ಸಿಲೆಬಸ್? ಆಗಲ್ಲ. ಈ ರೀತಿಯಾಗಿ ಪ್ರತಿಯೊಂದು ಸೆಕ್ಷನ್ಗೂ ಪ್ರತಿಯೊಂದು ಚಾಪ್ಟರ್ಗೂ ಅದಕ್ಕೆ ಸಿಗಬೇಕಾದಂತಹ ಜಸ್ಟಿಸ್ ಅನ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಅದು ಪೇಪರ್ ಸೆಟ್ ಮಾಡೋರ ಕೆಲಸ ಆಗಿರತ್ತೆ. ಫಸ್ಟ್ ಬ್ಲೂ ಪ್ರಿಂಟ್ ಕ್ರಿಯೇಷನ್. ನಿಮಗೆಲ್ಲ ಬೋರ್ಡು ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದೆ. ಸರ್ ಬ್ಲೂ ಪ್ರಿಂಟ್ ಅನ್ನ ನಂಬೇಕಾ ಅಂತ ಕೇಳ್ತೀರಾ. ನಾನು ಕೇಳಿದ್ರೆ ಹೇಳ್ತೇನೆ ನಂಬಿ. ಯಾಕಂದ್ರೆ ಬೋರ್ಡ್ ಕೊಟ್ಟಿರೋದು. ಯಾರು ನಿಮ್ಮ ಪೇಪರ್ ಅನ್ನ ಸೆಟ್ ಮಾಡ್ತಾರೋ ಅವರು ಸಹ ಬ್ಲೂ ಪ್ರಿಂಟ್ ಇಂದ ನೋಡ್ತಾರೆ, ಈ ಚಾಪ್ಟರ್ ನಿಂದ 3 ಮಾರ್ಕ್ಸ್ ನ ಕ್ವಶನ್ ಬರ್ತಾ ಇದೆ, ಹೀಗಾಗಿ ನಾನು ಪೇಪರ್ ನಲ್ಲಿ 3 ಮಾರ್ಕ್ಸ್ ನ ಕ್ವಶನ್ ಅನ್ನ ಹಾಕ್ತೀನಿ ಅಂತ. ಹೀಗಿರ್ಬೇಕಾದ್ರೆ ಬ್ಲೂ ಪ್ರಿಂಟ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಎಷ್ಟು 1 ಮಾರ್ಕ್ ನ ಕ್ವಶನ್ ಬರುತ್ತೆ, ಎಲ್ಲಿಂದ 2, 3, 4 ಮಾರ್ಕ್ಸ್ ನ ಕ್ವಶನ್ ಬರುತ್ತೆ, ಯಾವ ಚಾಪ್ಟರ್ ನಿಂದ ಬರುತ್ತೆ, ಡಿಫಿಕಲ್ಟಿ ಲೆವೆಲ್ ಎಷ್ಟಿರುತ್ತೆ. ಹೋದ ವರ್ಷ ಕೊಡ್ತಾ ಇದ್ರು ಇದು ಡಿಫಿಕಲ್ಟ್ ಕ್ವಶನ್, ಇದು ಈಸಿ ಕ್ವಶನ್, ಈ ರೀತಿ ಆಗಿರುವಂತಹದ್ದು. ಯಾವಾಗ ಡಿಫಿಕಲ್ಟ್ ಅಂತ ಇರುತ್ತೋ ಅಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಇರುತ್ತೆ. ಸೊ ಪೇಪರ್ ಯಾರು ಸೆಟ್ ಮಾಡ್ತಾರೋ ಅವರು ಇದನ್ನ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡಲೇಬೇಕಾಗತ್ತೆ. ಚಾಪ್ಟರ್ ವೇಟೇಜು ಪ್ರೀ ಡಿಸೈಡೆಡ್ ಆಗಿರುತ್ತೆ ಪ್ರತಿಯೊಂದು ಚಾಪ್ಟರ್ಗೂ. ಸೊ ಹೀಗಾಗಿ ಆ ಚಾಪ್ಟರ್ ನಲ್ಲಿ 4 ಮಾರ್ಕ್ಸ್ ನ ಕ್ವಶನ್ ಬರ್ತಾ ಇದೆ ಅಂದ್ಮೇಲೆ ಯಾವ ಕ್ವಶನ್ ಅನ್ನು ಕೊಡಬೇಕಾಗತ್ತೆ ಅವರು. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಇಂಡಿಯನ್ ಸಾಯಿಲ್ಸ್ ನಲ್ಲಿ 4 ಮಾರ್ಕ್ಸ್ ನ ಕ್ವಶನ್ ಇದೆ ಅಂದ್ರೆ ಅವರು ಒಂದು ಡಿಫರೆನ್ಸ್ ಅನ್ನ ಕೇಳಬೇಕು, ಒಂದು ಸಾಯಿಲು ಮತ್ತೊಂದು ಸಾಯಿಲಿಂದು. ಇಲ್ಲ ಸಾಯಿಲ್ ಇರೋಜನ್ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಕೇಳಬೇಕು. ಅದನ್ನ ಬಿಟ್ಟು ಮಣ್ಣಿನ ರಚನೆ ಹೇಗಾಯ್ತು ಅಂತ ಕೇಳಲಿಕ್ಕೆ ಆಗತ್ತಾ? ಇಲ್ಲ. ಹೀಗಾಗಿ ಆ ಚಾಪ್ಟರ್ ನಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅವುಗಳು ಆ ಪೇಪರ್ ನಲ್ಲಿ ಬರ್ಬೇಕಾಗತ್ತೆ. ಅವರು ಯಾವುದೋ ರ್ಯಾಂಡಮ್ ಆಗಿ 1-2 ಲೈನ್ ಒಳಗಿಂದ ಇದೆ ಅದ್ರ ಮೇಲೆ ನಾನು 4 ಮಾರ್ಕಿನ ಕ್ವಶನ್ ಅನ್ನ ಮಾಡ್ತೇನೆ ಅಂದ್ರೆ ಆಗತ್ತಾ? ಆಗಲ್ಲ. ಮಾರ್ಕ್ಸ್ಗಳು ಪ್ರಾಪರ್ಲಿ ಡಿಸ್ಟ್ರಿಬ್ಯೂಟೆಡ್ ಆಗಿರಬೇಕು. ಎಲ್ಲಾ ಸಿಲೆಬಸ್ಸಿಗೂ ಕಂಪ್ಲೀಟ್ ರಿಪ್ರೆಸೆಂಟೇಷನ್ ಸಿಕ್ಕಿರ್ಬೇಕು. ಹಾಗೆಯೇ ಯಾವ ಚಾಪ್ಟರ್ ನಲ್ಲಿ 3-4 ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ಸ್ಗಳಿರುತ್ತೆ. ಹೀಗಾಗಿ ನಮಗೆ ರಿಪೀಟ್ ಆಗಿರುವಂತಹ ಕ್ವಶನ್ಸ್ಗಳು ಬಹಳಷ್ಟು ಬಾರಿ ಸಿಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಹಿಂದಿನ ವರ್ಷದ PYQsಗಳನ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿ, ಮಾಡೆಲ್ ಪೇಪರ್ಸ್ಗಳನ್ನ ನೋಡಿ, ಪ್ರಿಪರೇಟರಿ ಪೇಪರ್ಸ್ಗಳನ್ನ ನೋಡಿ, ನಿಮಗೆ ಅರ್ಥ ಆಗತ್ತೆ ಎಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇವೆ, ಎಷ್ಟು ಕ್ವಶನ್ಸ್ಗಳು ಅದೇ ಫಾರ್ಮ್ಯಾಟ್ ನಲ್ಲಿ ಬರ್ತಾ ಇವೆ, ಪ್ಯಾಟರ್ನ್ ನಲ್ಲಿ ಬರ್ತಾ ಇವೆ ಅಂತ. ಯಾಕಂದ್ರೆ ಒಂದು ಚಾಪ್ಟರ್ ನಲ್ಲಿ ಲಿಮಿಟೆಡ್ ಆಗಿರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳಿರುತ್ತೆ, ಅವುಗಳಿಂದಲೇ ಕ್ವಶನ್ ಬರಬೇಕಾಗತ್ತೆ. ಅವರು ಯಾವುದೋ ಒಂದು ರ್ಯಾಂಡಮ್ ಬಾಕ್ಸ್ ನಿಂದ ತೆಗೆದುಕೊಂಡು ಈ ಕ್ವಶನ್ ಅನ್ನ ಕೊಡ್ತೇನೆ ಅಂದ್ರೆ ಆಗಲ್ಲ. ಯಾಕಂದ್ರೆ ಅದು ಫೇರ್ ಆಗಲ್ಲ. ಹೀಗಿರ್ಬೇಕಾದ್ರೆ ಅವರು ಇರುವಂತಹ ಕ್ವಶನ್ಸ್ ಗಳಿಂದಲೇ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೋ ಅದನ್ನ ಕೊಡಬೇಕಾಗತ್ತೆ. ಕ್ವಶನ್ ಬ್ಯಾಂಕ್ LBA ಇದೆ, ನಿಮ್ಗೆ ಅರ್ಥ ಆಗತ್ತೆ. ಮೋಸ್ಟ್ ಆಫ್ ದ ಕ್ವಶನ್ಸ್ಗಳು LBA ನಿಂದಲೇ ಬರುತ್ತೆ. ನನಗೆ ಗೊತ್ತು LBS ನಲ್ಲಿ ತುಂಬಾ ಕ್ವಶನ್ಸ್ಗಳಿವೆ ಅಂತ. ಬಟ್ ಯಾರೇ ಪೇಪರ್ ಸೆಟ್ ಮಾಡಬೇಕಾದ್ರೂ LBS ನಲ್ಲಿ ನೋಡ್ತಾರೆ ಅದು ಕ್ವಶನ್ ಬ್ಯಾಂಕು. ಕ್ವಶನ್ ಬ್ಯಾಂಕ್ ಅಂದ್ರೆ ಏನು? ಇಲ್ಲಿಂದಲೇ ಕ್ವಶನ್ ಬರುತ್ತೆ ಅಂತ. ಸೊ ಹೀಗಾಗಿ ಕ್ವಶನ್ಸ್ಗಳು ರ್ಯಾಂಡಮ್ ಆಗಿ ಇನ್ವೆಂಟ್ ಮಾಡಲ್ಲ. ಟೆಕ್ಸ್ಟ್ ಬುಕ್ ನ ಕಾನ್ಸೆಪ್ಟ್ಸ್ ಗಳಿಂದ ಇರಬಹುದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳಿಂದ ಇರಬಹುದು, ಬೋರ್ಡ್ ನ ಕ್ವಶನ್ ಬ್ಯಾಂಕ್ LBA ಇರಬಹುದು, ಎಕ್ಸರ್ಸೈಸ್ ಕ್ವಶನ್ಸ್ ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹದ್ದು ಇಲ್ಲಿಂದಲೇ ಬರುತ್ತೆ. PYQsಗಳು ಅದಕ್ಕೆ ಪವರ್ಫುಲ್ ಆಗಿರುವಂತಹದ್ದು. ಸೊ ಡಿಫಿಕಲ್ಟಿಯನ್ನು ಅವ್ರು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ 3 ಲೆವೆಲ್ಸ್ಗಳನ್ನ ಇಟ್ಕೊಳ್ಳೋಣ. ಒಂದು ಚಾಲೆಂಜಿಂಗು, ಒಂದು ಮಾಡ್ರೇಟು, ಮತ್ತೊಂದು ಈಸಿ. ಚಾಲೆಂಜಿಂಗು ಡಿಫಿಕಲ್ಟಿಯಲ್ಲಿ ಫ್ಯೂ ಕ್ವಶನ್ಸ್,
ಒಂದು 4-5 ಕ್ವಶನ್ಸ್ಗಳು ಅಷ್ಟೇ ಇರುತ್ತೆ. ಮಾಡ್ರೇಟ್ದಲ್ಲಿ ಸ್ವಲ್ಪ ಕ್ವಶನ್ಸ್ಗಳು ಹೆಚ್ಚಿಗೆ ಇರುತ್ತೆ ಕಂಪೇರ್ ಟು ಚಾಲೆಂಜಿಂಗ್. ಈಸಿಯಲ್ಲಿ ಮೆಜಾರಿಟಿ ಆಫ್ ದ ಕ್ವಶನ್ಸ್ಗಳಿರುತ್ತೆ. ಯಾಕಂದ್ರೆ ಯಾರು ಬೋರ್ಡ್ ಪೇಪರ್ ಅನ್ನ ಸೆಟ್ ಮಾಡ್ತಾ ಇರ್ತಾರೋ ಅವರ ಗೋಲು ನಿಮ್ಮನ್ನ ಪಾಸ್ ಮಾಡೋದಾಗಿರುತ್ತೆ. ಅದನ್ನ ತಲೆಯಲ್ಲಿಟ್ಕೊಳ್ಳಿ. ಯಾರು ಸಹ ನಾನು ಸ್ಟೂಡೆಂಟ್ ಅನ್ನ ಫೇಲ್ ಮಾಡಬೇಕು ಅಂತ ಪೇಪರ್ ಅನ್ನ ಸೆಟ್ ಮಾಡಲ್ಲ. ನಾನು ಸೆಟ್ ಮಾಡುವಂತಹ ಪೇಪರು ಯಾರು ಓದಿದ್ದಾನೋ ಆತನು ಪಾಸ್ ಆಗಬೇಕು, ಯಾರು ಅತಿ ಹೆಚ್ಚು ಓದಿದ್ದಾನೋ ಆತನಿಗೆ ಒಳ್ಳೆ ಮಾರ್ಕ್ಸ್ ಸಿಗಬೇಕು, ಯಾರು ಪರ್ಫೆಕ್ಟ್ ಆಗಿ ಓದಿದ್ದಾನೋ ಆತನಿಗೆ ಪರ್ಫೆಕ್ಟ್ ಮಾರ್ಕ್ಸ್ ಸಿಗಬೇಕು ಅನ್ನೋ ಕ್ರೈಟೀರಿಯಾದಲ್ಲಿ ಸೆಟ್ ಆಗಿರತ್ತೆ. ಅದಕ್ಕೋಸ್ಕರನೇ ಈ ಬ್ಯಾಲೆನ್ಸ್ ಅನ್ನ ಕಾಣಬಹುದು, ಡಿಫಿಕಲ್ಟಿ, ಈಸಿ ಮತ್ತೆ ಮಾಡ್ರೇಟ್ದು. ಸೊ ಎಲ್ಲರಿಗೂ ಸಹ ಫೇರ್ ಆಪರ್ಚುನಿಟಿ, ನ್ಯಾಯ, ಜಸ್ಟಿಸ್ ಸಿಗಬೇಕು. ವೈ ಕ್ವಶನ್ಸ್ಗಳು ರಿಪೀಟ್ ಆಗತ್ತೆ? ಆಲ್ರೆಡಿ ಹೇಳಿದ್ದೇನೆ, ಬಹಳಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರುತ್ತೆ. ಪ್ಲಾಸಿ ಕದನ, ಬಕ್ಸಾರ್ ಕದನ, ಮಾರ್ತಾಂಡ ವರ್ಮ ಫಸ್ಟ್ ಚಾಪ್ಟರ್ ನಲ್ಲಿ ಇರುವಂತಹದ್ದು, ಎರಡನೇ ಕರ್ನಾಟಕ ಯುದ್ಧ, ಇವು ಪದೇ ಪದೇ ರಿಪೀಟ್ ಆಗತ್ತೆ. ಇನ್ನು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಲ್ಲಿ ಬರೋದಾದ್ರೆ ಯಾಕೆ ಪಂಪಂದಿರಬಹುದು, ಮಾನವ ಕುಲ ತಾನಂದೇವಲಂ, ಪ್ರೆಸಿಡ್ಯೂಸ್ ಇರಬಹುದು, ಹಾಗೆಯೇ ಸೆಕ್ಷನ್ 17 ಇರಬಹುದು. ಅವು ಪದೇ ಪದೇ ರಿಪೀಟ್ ಆಗ್ತಾ ಇರತ್ತೆ. ಯಾಕಂದ್ರೆ ಆ ಚಾಪ್ಟರ್ ನಲ್ಲಿ ಅವೇ ಕೋರ್ ಆಗಿರುವಂತಹದ್ದು, ಅಲ್ಲಿಂದಲೇ ಕ್ವಶನ್ಸ್ಗಳು ಬರಬೇಕಾಗತ್ತೆ. ಸಿಮಿಲರ್ ಕ್ವಶನ್ ಪ್ಯಾಟರ್ನ್ಸ್ ಗಳಿರುತ್ತೆ. ಹಾಗೆ ನಿಮಗೆ ಒಂದು ಟೆಕ್ಸ್ಟ್ ಬುಕ್ ಇದೆ, ಆ ಟೆಕ್ಸ್ಟ್ ಬುಕ್ ನಿಂದಲೇ ಕೇಳಬೇಕು. ಆ ಟೆಕ್ಸ್ಟ್ ಬುಕ್ ಲಿಮಿಟೆಡ್, ಏನಾದ್ರೂ ದಿನ ಹೋದಂಗೆ ಆ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜಸ್ಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತಾ? ಇಲ್ಲ ತಾನೆ. ಅದಕ್ಕೋಸ್ಕರನೇ ಲಿಮಿಟೆಡ್ ವೇಸ್ಗಳಿವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಗೋಲ್ಡ್ ಆಗತ್ತೆ. ಎಕ್ಸಾಮಿನರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆನ್ಸರ್ಸ್ಗಳನ್ನ ಚೆಕ್ ಮಾಡಬೇಕಾದ್ರೆ ಕೀವರ್ಡ್ಸ್ಗಳಿದೆಯೋ ಇಲ್ವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಆನ್ಸರು ಸ್ಟ್ರಕ್ಚರ್ಡ್ ಆಗಿದೆಯೋ ಇಲ್ವೋ, ಲ್ಯಾಂಗ್ವೇಜಸ್ಗಳಲ್ಲಿ ಪತ್ರಲೇಖನ ಇರ್ಬೋದು, ಪ್ರಬಂಧ, ಎಸ್ಸೇಸ್ಗಳಿರ್ಬಹುದು, ಗಾದೆ ಮಾತು ಅಥವಾ ಸಾರಾಂಶಗಳನ್ನ, ಸಮರೀಸ್ಗಳನ್ನ ಬರಿಬೇಕಾದ್ರೆ ಒಂದು ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಅದು ನಿಮ್ಮ ಆನ್ಸರ್ ನಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಕ್ಲಿಯರ್ ಆಗಿರುವಂತಹ ಪಾಯಿಂಟ್ಸ್ಗಳಿರಬೇಕು. ಯಾವುದೋ ರ್ಯಾಂಡಮ್ ಆಗಿರುವಂತಹ ಕಥೆಯನ್ನ ಬರಿಬಾರ್ದು. ಡಯಾಗ್ರಾಮ್ಸು, ಮ್ಯಾಪ್ಸ್ಗಳನ್ನ ಕರೆಕ್ಟ್ ಆಗಿ ಡ್ರಾ, ಮ್ಯಾಪ್ಸ್ ಅಂತೂ ಆಲ್ರೆಡಿ ಇರತ್ತೆ. ಲೇಬಲ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ನಿಮ್ಮ ಪ್ರೆಸೆಂಟೇಷನ್ ಕರೆಕ್ಟ್ ಆಗಿದ್ರೆ ಎಕ್ಸ್ಟ್ರಾ ಮಾರ್ಕ್ಸ್ಗಳು ಸಿಗತ್ತೆ. ಸೊ ಸ್ಮಾರ್ಟ್ ಸ್ಟೂಡೆಂಟ್ ಸ್ಟ್ರಾಟಜಿ ಏನಾಗಿರ್ಬೇಕು? ನೀವು ಟಾಪರ್ ಆಗ್ಬೇಕಂದ್ರೆ ಟೆಕ್ಸ್ಟ್ ಬುಕ್ ಅನ್ನ ಥರೋ ಆಗಿ ಮಾಡಿ, ಎಸ್ಪೆಷಲಿ ಟೆಕ್ಸ್ಟ್ ಬುಕ್ ನ ಕ್ವಶನ್ ಅಂಡ್ ಆನ್ಸರ್ ಎಕ್ಸರ್ಸೈಸ್ ಸೆಕ್ಷನ್ ಅನ್ನ, ಪ್ರೀವಿಯಸ್ ಇಯರ್ ಪೇಪರ್ಸ್ಗಳನ್ನ ಮಾಡಲೇಬೇಕು. ರೈಟಿಂಗ್ ಆನ್ಸರ್ಸ್ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಕೊನೆಯಲ್ಲಿ ನೀವು ಎಕ್ಸಾಮ್ ಹಾಲ್ ಕೂತಾಗ ಆನ್ಸರ್ಸ್ಗಳನ್ನ ಬರೀಲೇಬೇಕಾಗತ್ತೆ. ಕೀವರ್ಡ್ಸ್ಗಳ ಮೇಲೆ ಫೋಕಸ್ ಅನ್ನ ಇರಿ. ಸೊ ಈ ಸಿಸ್ಟಮ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಬೋರ್ಡ್ ಎಕ್ಸಾಮ್ಸು ಪ್ರೆಡಿಕ್ಟೇಬಲ್. ನಿಮಗೆ ಪ್ಯಾಟರ್ನು ಏನ್ ಮಾಡ್ತಾರೆ ಅಂತ ಗೊತ್ತಿದ್ರೆ ನೀವೇ ಹೇಳ್ತೀರಾ ಸರ್ ಇಲ್ಲಿಂದ ಕ್ವಶನ್ ಬರತ್ತೆ, ಆಮೇಲೆ ನೀವೇ ಹೇಳ್ತೀರಾ ಸರ್ ನಾನು ಪೇಪರ್ ಅನ್ನ ಸೆಟ್ ಮಾಡ್ತೇನೆ, ನಾನೇ ಪೇಪರ್ ಲೀಕರು ಅಂತ. ಇನ್ನ ಪಾಸಿಟಿವ್ ವೇದಲ್ಲಿ ಹೇಳ್ತಾ ಇದ್ದೇನೆ. ಸೊ ಪೇಪರ್ ಸೆಟ್ಟರು ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ನೀವು ಅದೇ ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ಗಳು ಸಹ ಇಂಪ್ರೂವ್ ಆಗತ್ತೆ. ಸೊ ಪರೀಕ್ಷೆಯ ಜೊತೆಗಿರಿ. ಈಗಲೇ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ಯಾಕಂದ್ರೆ ಎಕ್ಸಾಮ್ಗೆ ಸ್ಟ್ರಾಟಜೀಸು, ರಿವಿಷನ್ ಪ್ಲಾನ್ಸ್ಗಳು, ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಇಂದಿನ ತರದ ವಿಡಿಯೋಸ್ಗಳು ಎಲ್ಲ ಸಹ ಸಿಗತ್ತೆ ಇಲ್ಲಿ. Subscribe now. So let's aim for maximum marks. ಎಷ್ಟು ಮಾರ್ಕ್ಸ್ಗೆ ಏಮ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ನಲ್ಲಿ ಹಾಕಿ. ನನಗೆ ಕೇಳಿದ್ರೆ ಎಲ್ಲರೂ ಸಹ 625 ಏಮ್ ಮಾಡಬೇಕು. ಯಾಕಂದ್ರೆ 625 ಏಮ್ ಮಾಡಿದ್ರೆ ಒಂದೆರಡು ಮಾರ್ಕ್ಸ್ ಹಿಂದೆ ಮುಂದೆ ಆದ್ರೂ ಸಹ ನಮ್ಗಷ್ಟೊಂದು ಬೇಜಾರಾಗಲ್ಲ. ಅದೇ ನಾವು ಕಡಿಮೆ ಮಾರ್ಕ್ಸ್ಗೆ ಏಮ್ ಮಾಡಿ ಇನ್ನೂ ಕಡಿಮೆ ಆಯ್ತಂದ್ರೆ ಬೇಜಾರಾಗತ್ತೆ. ಲೆಟ್ಸ್ ಏಮ್ ಫಾರ್ ಸ್ಕೈ. ವಿ ವಿಲ್ ರೀಚ್ ಅಟ್ ಲೀಸ್ಟ್ 7th floor, 8th floor. ಓಕೆನಾ? ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಪರೀಕ್ಷೆ ಚಾನೆಲ್ ಅನ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ನೋಟ್ ನಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಟೇಕ್ ಕೇರ್. ಥ್ಯಾಂಕ್ ಯು.